ಪ್ರತಿ ಸಾರಿ ನೀವು ತೊಗೊಂಡಿರುವಂಥ ಡೆಸಿಷನ್ಸ್ಗೆ ಓವರ್ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಬಂದಾಗ ಒಂದೇ ಮೆಸೇಜ್ನ ಪಾಸ್ ಮಾಡ್ತಾ ಇದ್ದೀರಾ, ನಿಮ್ಮ ಬೌಂಡ್ರೀಸ್ ಕೂಡ ನೆಗೋಷಿಯಬಲ್ ಇದೆ ಅಂತ. ಸೊ ಆದಷ್ಟು ಓವರ್ ಎಕ್ಸ್ಪ್ಲನೇಷನ್ ಅಥವಾ ತೊಗೊಂಡಿರುವ ನಿರ್ಧಾರಗಳಿಗೆ ಯಾರಿಗೂ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ನಿಲ್ಲಿಸ್ಬೇಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆಗಿತ್ತು, ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡಿರಲಿಲ್ಲ. ಮಧುವಕ್ಕ ಬಂದಿದ್ರು, ಭಾರ್ಗವಿ ಬಂದಿದ್ರು. ಸೊ ಒಂದು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿ ಒಳಗಡೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ರೆಸ್ಟ್ ತೊಗೊಂಡು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಳ್ಳೆ ನಾನ್ ವೆಜ್ ಊಟನ ಮಾಡಿದ್ವಿ ಮಧ್ಯಾಹ್ನ. ಸೊ ಸಂಜೆಗೆ ಅಂತ ಟೀನ ಪ್ರಿಪೇರ್ ಮಾಡ್ತಾ ಸಣ್ಣ ಪುಟ್ಟ ಮನೆ ಕೆಲಸಗಳೇನಿದೆಯೋ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಮಕ್ಕಳೆಲ್ಲ ಸೇರಿಕೊಂಡಾಗ ಅವ್ರದ್ದೇ ಆದಂಥ ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ಕಳೆದೋಗ್ಬಿಟ್ಟಿರ್ತಾರೆ. ಇವತ್ತು ಅಷ್ಟೇ ಎಲ್ಲ ಮಕ್ಕಳು ಸೇರಿಕೊಂಡು ಪೇಂಟಿಂಗ್ ಅಂತ ಮಾಡ್ತಾಯಿದ್ರು. ಆರ್ಯ, ಭಾರ್ಗವಿ, ವೇದಿಕಾ, ಹರ್ಷಿತ್ ಎಲ್ಲರೂ ಪೇಂಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಔಟ್ಕಮ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಪೇಂಟಿಂಗ್ ಅಂತಂದಾಗ ಬರೀ ಕಲರ್ಸ್ ಅಂತಲ್ಲ, ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅವರು ಪೇಂಟಿಂಗ್ನ ಕಂಟಿನ್ಯೂ ಮಾಡ್ತಾಯಿದ್ರು. ಆ್ಯಂಡ್ ನಾನು ಡಿನ್ನರ್ಗೆ ಅಂತ ಇಲ್ಲಿ ಅನ್ನಕ್ಕಿಟ್ಟಿದ್ದೀನಿ, ಅದ್ರ ಜೊತೆಗೆ ಮಜ್ಜಿಗೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ನಾನ್ ವೆಜ್ ಆಗಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮಜ್ಜಿಗೆ ಅನ್ನ. ಡಿನ್ನರ್ ಮುಗಿಸ್ಕೊಂಡು ಒಳ್ಳೆ ಮೂವಿನ ನೋಡ್ತಾ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಸಂಡೇ ಅಥವಾ ನಮ್ಮ ವೀಕೆಂಡ್. ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.